ಇವತ್ತು ಸುಪ್ರೀಂ ಕೋರ್ಟ್ ಮುಂದೆ ಏನು CBI ಇದನ್ನು ಕೇಂದ್ರ ರಾಜ್ಯ ಸರ್ಕಾರನ ವಾಪಸ್ ತಗೊಂಡಿದ್ದ ಬಗ್ಗೆ ಅವರೊಂದು ಅಫಿಡೇಟ್ ಹಾಕಿದ್ರು. ಈಗಾಗಲೇ ಲೋಕಾಯುಕ್ತದಲ್ಲಿ ಅದು ಕ್ಲೋಸ್ ಆಗಿದೆ ಅಂತೇಳಿ ಬರೆದಿದ್ರು. ಬಹುಶಃ ಅವರೇ ಅಪರಾಧಿಗಳ ಸ್ಥಾನದಾಗ ನಿಲ್ಲುವಂಗೆ ಆಗಿತ್ತದು. ದಿಢೀರ್ನೇ ಇವತ್ತು ಅವರ ಏನು ನ್ಯಾಯವಾದಿಗಳಾದಂಥ ಕಪಿಲ್ ಸಿಬ್ಬಲ್ ಅವರು ಆ ಅಫಿಡೇಟನ್ನು ವಾಪಸ್ ತಗೊಳ್ಳಿಕ್ಕೆ ಕೋರ್ಟಿಗೆ ಕೇಳ್ಕೊಂಡ್ರು. ಕೋರ್ಟ್ ಅದಕ್ಕೆ ಸಹಮತಿ ವ್ಯಕ್ತಪಡಿಸಿ ಇನ್ನು 2 ವಾರದ ನಂತರ ಈ ಒಂದು ಕೇಸ್ ಏನಿದೆ ನಾವು ಸಹ ಏನು ನಮ್ಮ ಶ್ಯಾಮ್ ದಿವಾನ್ ಅವ್ರನ್ನ ನಾವು ಕೊಟ್ಟಿದ್ದೀವಿ. ಇನ್ನು 2 ವಾರದಲ್ಲಿ ಆ ಪ್ರಕರಣ ಬಗ್ಗೆ ಮತ್ತೆ ವಿಚಾರಣೆಗೆ ಬರ್ತದೆ. ಅವರು ತಪ್ಪಿ ಅವರೇ ಅಪರಾಧಿ ಅನ್ನೋರಂಗೆ ಅವರೇ ಪ್ರೂವ್ ಮಾಡ್ಕೊಂಡು ಬಿಟ್ಟಿದ್ರು. ಅದು ಅವರಿಗೆ ಹಿಂದ್ಗಡೆ ಜ್ಞಾನೋದಯ ಆಯಿತು. ಆ ತಕ್ಷಣನೇ ನಾನು ವಾಪಸ್ ತಗೋತೀವಿ ಏನು ಹಾಕಿದಂತ ಅಫಿಡೇವಿಟ್ ಅಂತೇಳಿ ಕೋರ್ಟ್ ಅದಕ್ಕೆ ಒಪ್ಪಿಗೆ ಕೊಟ್ಟಿದೆ. ಸರ್, ಈಗ 5 ಜನ ಬಿಜೆಪಿ ನಾಯಕರುಗಳಿಗೆ ಶೋಕಾಸ್ ನೋಟಿಸ್ ಕೊಟ್ಟಿದ್ದಾರೆ. ಅದರಲ್ಲಿ BP ಹರೀಶ್ ಅವರು ಇದ್ದಾರೆ, ನಿಮ್ಮ ಬಣದವರು ಇದ್ದಾರೆ, ಆ ಕಡೆ ಬಣದವರು ಇದ್ದಾರೆ, ಬಿಜೆಪಿಲಿ ಇದ್ದು ಕಾಂಗ್ರೆಸ್ ಬಗ್ಗೆ ಮಾತಾಡ್ತಿದ್ದವರು ಇದ್ದಾರೆ. ನೋಡಿ, ಈಗ ನಮ್ಮ ಹೈಕಮಾಂಡು ಸಂಪೂರ್ಣವಾಗಿ ಎಲ್ಲರಿಗೂ ನ್ಯಾಯ ಕೊಡ್ಬೇಕಂತ ಹೇಳಿ ಈ ನಿರ್ಣಯ ತಗೊಂಡಾರೆ. ಮೊದಲೇನದ ಬರೀ 14 ನೋಟಿಸ್ ಕೊಡೋದು ಬಿಟ್ರೆ 72 ಗಂಟೆ ಕೊಡಬೇಕು, 1 ದಿವಸನಲ್ಲಿ ಕೊಡಬೇಕು, ಏನೇನೋ ಹೇಳ್ತಿದ್ರು. ಇವತ್ತೇನು ನಿನ್ನೆ ನಿರ್ಣಯ ತಗೊಂಡಾರು, ಅದನ್ನು ನಾನು ಸ್ವಾಗತ ಮಾಡ್ತೀನಿ. ಇದರ ಜೊತೆಗೆ ವಿಜೇಂದ್ರಗೂ ಸಹ ನೋಟಿಸ್ ಕೊಡಬೇಕು. ಯಾಕಂದ್ರೆ ಪಕ್ಷ ವಿರೋಧಿ ಚಟುವಟಿಕೆ ಅವ್ರ ಮನೆಯಲ್ಲೇ ನಡೀತಾ ಇದೆ. ಯಡಿಯೂರಪ್ಪನವ್ರ ಮನೆಯಲ್ಲಿ ಭಿನ್ನಾಮತೀಯ ಕೆಲವೊಂದು ಮಾಜಿ ಶಾಸಕರ ಸಭೆ ಮಾಡಿರುವುದರ ಮೂಲಕ ರಾಜ್ಯದ ಅಧ್ಯಕ್ಷರಾಗಿ ಇಂಥ ಒಂದು ಅಕ್ಷಮ್ಯವಾದಂಥ ಅಪರಾಧ ಮಾಡಿದ್ರಿಂದ ಅವ್ರಿಗೆ ಒಂದು ಕಠಿಣವಾದಂಥ ನೋಟಿಸ್ ಕೊಡ್ಬೇಕಂತ ನಾನು ಆಗ್ರಹ ಮಾಡ್ತೇನೆ. ಸರಿ, ಈಗ ಮೋದಿ ಅವರು ಒಂದು ಕಿಟ್ ಕೊಡ್ತಾ ಇದ್ದಾರೆ ಬಿಜೆಪಿ ಮೂಲಕ ಮುಸ್ಲಿಮರಿಗೆ. ಇದು ಈದ್ ಕಿಟ್ ಕೊಡ್ತಿದ್ದಾರೆ ಸರ್. ಕಾಂಗ್ರೆಸ್ ಆಣಕ ಮಾಡಿದೆ. ನಾವು ಕೊಟ್ಟಿದ್ರ ಪರಿಸ್ಥಿತಿ ಏನಾಗ್ತಿತ್ತು? ಬಿಜೆಪಿ ಇದು ಓಲೈಕೆ, ಇದು ಮುಸ್ಲಿಮರ ಓಲೈಕೆ ಅಲ್ವಾ ಅಂತ ಪ್ರಿಯಾಂಕ್ ಖರ್ಗೆ ಕೇಳಿದ್ದಾರೆ. ನೋಡ್ರಿ, ನನಗೆ ಅದರ ಬಗ್ಗೆ ಖಚಿತ ಮಾಹಿತಿ ಇಲ್ಲ. ಇವ್ರು ಕಿಟ್ ಕೊಟ್ಟಾರೋ ಬಿಟ್ಟಾರೋ ಇನ್ನೂ ನಾನು ಕನ್ಫರ್ಮ್ ಆದ್ಮೇಲೆ ಉತ್ತರ ಕೊಡ್ತೀನಿ. ಆದರೆ ನಮ್ಮದು ಅಷ್ಟೇ ವಿಚಾರ, ಯಾರು ದೇಶದ್ರೋಹಿ ಕೆಲಸ ಮಾಡೋಂಥವ್ರು ಕೊಡಬಾರ್ದು ಅಷ್ಟೇ. ಯಾರೇ ಇಲ್ಲ, ಅವ್ರು ಮುಸ್ಲಿಮರಲ್ಲಿ ಹಿಂದೂ ಇರಲಿ. ಸರ್, ಈಗ ಒಂದು ಇದು ಓಡಾಡ್ತಿದೆ, ರಾಜ್ಯಾಧ್ಯಕ್ಷರ ಚುನಾವಣೆಗೆ ಎಲೆಕ್ಷನ್ ನಡೆಯಲ್ಲ, ಅದು ನೇರ ನೇಮಕಾತಿ ಆಗುತ್ತೆ, ಅದು ಹೈಕಮಾಂಡ್ ನಾಯಕರೇ ಘೋಷಣೆ ಮಾಡ್ತಾರೆ ಶೀಘ್ರದಲ್ಲಿ ಅನ್ನೋ ಥರದಲ್ಲಿ ಅಡಾಕ್ ಆಗಿ ನೇಮಕ ಮಾಡಿ. ಅದೇ ನಮಗೂ ಸಹ ನಿನ್ನೆಯಿಂದ ಕಿವಿಯಲ್ಲಿ ಕೇಳಿ ಬರ್ತಾ ಇದೆ. ಅಲ್ಲಿ ಗೋಡೆಯಲ್ಲಿ ಕಿವಿಗಳು ಇರ್ತವೆ, ಅವೆಲ್ಲ ಹೇಳ್ತಾ ಇವೆ ಹಿಂಗಾಗ್ಬೋದು ಅಂತ. ನಾವು ಅದನ್ನೇ ನಿರೀಕ್ಷೆ ಮಾಡ್ತಾ ಇದ್ದೀವಿ. ಹೈಕಮಾಂಡು ಇವತ್ತು ಎಲ್ಲರ ವಿಚಾರಗಳನ್ನ ಕೇಳುವಂಥ ಒಂದು ಹಂತಕ್ಕೆ ನಾವು ಬಂದಿದ್ದೀವಿ. ಮೊದಲು ಹಂಗಿರಲಿಲ್ಲ. ದಿಢೀರ್ನೇ ಯಡಿಯೂರಪ್ಪನ ಘೋಷಣೆ ಮಾಡೋದು, ದಿಢೀರ್ನೇ ವಿಜಯ ಮಾಡಿಬಿಡ್ತಿದ್ರು. ಈಗ ಹೈಕಮಾಂಡ್ ಸಹ ವಿಜೇಂದ್ರ ಯಡಿಯೂರಪ್ಪ ಅಂದರೆ BJP ಅಲ್ಲ ಅನ್ನುವಂಥದ್ದು ಎಲ್ಲ ಸಂಸದರ ಅಭಿಪ್ರಾಯವಾಗಲಿ ಸಂಗ್ರಹ ಆಗಿದೆ. ಬಹಳಷ್ಟು ಬಹುತೇಕ ಭಾರತೀಯ ಜನತಾ ಪಾರ್ಟಿಯ ವರಿಷ್ಠ ನಾಯಕರೇನು ಕರ್ನಾಟಕದಾಗ ಎಲ್ಲರದು ಭಾವನೆ ಇದೆ. ವಿಜೇಂದ್ರ ವೈಫಲ್ಯ ಆಗಿದ್ದಾರೆ. ಎಲ್ಲರೂ ವಿಶ್ವಾಸ ತಗೊಂಡು ಹೋಗೋದ್ರಲ್ಲಿ ಅವ್ರದ್ದು ಸಂಪೂರ್ಣ ವಿಫಲ ಆಗಿದ್ದರಿಂದ ಈ ರೀತಿ ಒಂದು ತಡೆ ಸ್ಪೀಡ್ ಬ್ರೇಕರ್ ಬಂದಿದೆ. ಮೊದಲು ಸ್ಪೀಡ್ ಬ್ರೇಕರ್ ಇರಲಿಲ್ಲ. ಅಂದ್ರೆ ರಾಜ್ಯಾಧ್ಯಕ್ಷರಾಗದನ್ನ ನೀವು ಒಪ್ಕೊಳ್ಳೋದಕ್ಕೆ ಮಾನಸಿಕ ಸಿದ್ಧತೆ ನಡೆಸ್ತಾ ಇದ್ದೀರಿ ಅಂತ ಆಯ್ತು. ಯಾರು ನಾಲ್ಕು ಮಾನಸಿಕವಾಗಿ ನಾವೆಲ್ಲಿ ಹೇಳಿ ನಾವು ವಿಜೇಂದ್ರವ್ರನ್ನ ಎಲ್ಲಿ ಒಪ್ತೀವತ್ತೆ ಎಲ್ಲಿ ನಿಮ್ಗೆ ಹೇಳಿದ್ವಿ ಅನ್ನಿಗ್ರಿ. ವಿಜೇಂದ್ರ ಒಪ್ಪು ಪ್ರಶ್ನೆ ಇಲ್ರಿ. ಬದಲಾವಣೆ ಶತಸಿದ್ಧ. ನಾ ಹಂಗೂ ಹೇಳೋದಿಲ್ಲ. ಅದು ಏನಾದ್ರೂ ಸೂತ್ರ ಕಂಡು ಹಿಡಿಯಬೇಕು ಹೈಕಮಾಂಡ್. ವಿಜೇಂದ್ರ ಮೇಲೆ BJP ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ಬಹಳ ಅವಮಾನಕಾರಿಯಾಗಿ ಲೋಕಸಭೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದಲ್ಲಿ ಸೋತಿದೆ. ಯಾವ ಲಿಂಗಾಯತರ ಪ್ರಾಬಲ್ಯ ಇರುವಂತಹ ಹೈದರಾಬಾದ್ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ಹೀನಾಯವಾಗಿ ಸೋಲಿಕ್ಕೆ ಕಾರಣ ವಿಜೇಂದ್ರ ನಾಯಕತ್ವ. ದಾವಣಗೆರೆ, ಕಲಬುರ್ಗಿ, ಬೀದರು, ಅಲ್ಲಿಂದ ನಮ್ಮ ತುಮಕೂರಿನಲ್ಲಿ ವಿರೋಧ ಮಾಡಿದ್ರು, ಆದ್ರೆ ಪಾಪ ಬಂದರು ಸೋಮಣ್ಣವರು. ಚಾಮರಾಜನಗರದಿಂದ ಹಿಡಿದು ಪಕ್ಷ ವಿರೋಧಿ ಚಟುವಟಿಕೆ ಇವರು ಎಲ್ಲ ಚೀಲಗಳು ಮಾಡಿದ್ದಾರೆ.